ಮತ್ತೆ ಸಫಾರಿ ಪುನರಾರಂಭ ಆಗಿದೆ. ಆದರೂ ಕೂಡ ಬಂಡೀಪುರ ಮತ್ತು ನಾಗರಹೊಳೆ ರೈತರು ಮತ್ತೆ ಏನು ಸಫಾರಿ ಇದಿದೆ ಅದು ಹೋರಾಟ ನಡೀತದೆ. ಅನಿರ್ದಿಷ್ಟಾವಧಿ ದಣೆ ಬೆಲೆ ಕೊಡ್ತೀವಿ 25 ಅಂತ ರೈತರು ಇದ್ದಾರೆ. ಈಗ ಆಲ್ರೆಡಿ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಆಲ್ರೆಡಿ ನಮ್ಮ ಸಚಿವರಾಗಿರ್ತಕ್ಕಂಥ ಅರಣ್ಯ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಸರ್ಕಾರ ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ಒಂದು 3-4 ತಿಂಗಳಿಂದ ರಿಸರ್ಚ್ ಮಾಡಿ ಇದನ್ನ ಯಾವ ರೀತಿ ಸಫಾರಿನ ಪ್ರಾರಂಭ ಮಾಡಬೇಕು ಇಲ್ಲ ಮಾಡಬಾರ್ದು ಅನ್ನೋ ಹಂತದಲ್ಲಿ ಎಲ್ಲ ಸೀನಿಯರ್ IFS ಆಫೀಸರ್ಸ್ನ ಕರೆದು ಒಂದು ಕಮಿಟಿ ಮಾಡಿ ಇದ್ರ ಬಗ್ಗೆ ತೆರೆಯಕ್ಕೆ ಅಂದರೆ ಸಫಾರಿಯನ್ನು ಮತ್ತೆ ರಿಓಪನ್ ಮಾಡೋಕ್ಕೆ ಸರ್ಕಾರ ಆದೇಶವನ್ನು ನೀಡಿದೆ. ಖಂಡಿತವಾಗ್ಲೂ ಎರಡೂ ರೀತಿಯನ್ನು ನಾವು ನೋಡಬೇಕಾಗ್ತದೆ. ಒಂದು ಹುಲಿ ಹೊರಗಡೆ ಬರದೇ ರೀತಿ ನಾವು ತಡೆ ಹೊಡಬೇಕಾಗ್ತದೆ. ಜೊತೆಗೆ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನು ಇವತ್ತು ಸಫಾರಿ ಓಪನ್ ಆದ ನಂತರ ಇನ್ನೊಂದು ಅನಾಹುತ ಆಗದೇ ರೀತಿ ಸರ್ಕಾರ ಇದನ್ನ ಕ್ರಮವನ್ನು ವಹಿಸಬೇಕಾಗ್ತದೆ. ಈಗ ಒಂದಷ್ಟು ಮಂದಿ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ತಮಗೇನು ಯಾರು ಕರೆದಿಲ್ಲ, ಏನು ಮಾಹಿತಿ ಏನಿಲ್ಲ. ಈಗ ಆಲ್ರೆಡಿ ಆಹ್ವಾನ ಎಲ್ರಿಗೂ ಕೂಡ ಇತ್ತು. ಎಲ್ರಿಗೂ ಕೂಡ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಬರೋದ ಅಂತ ಕಳೆದ ಬಾರಿ ಫೆಬ್ರವರಿ ತಿಂಗಳಲ್ಲಿ ಮತ್ತು ಡಿಸೆಂಬರಲ್ಲಿ ಅದು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾಮಲ್ಲಿ ಒಂದು ಮಾತುಕತೆ ನಡೀತಿತ್ತು. ಈಗ ಆಲ್ರೆಡಿ ಯಾಕಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋಗೆ ಬಜೆಟ್ ಇದೆ. ಬಜೆಟ್ಗಲ್ಲೂ ಕೂಡ ಹಲವಾರು ನಮ್ಮ ತಾಲೂಕಿನ ಸಮಸ್ಯೆಗಳು ಇರಬಹುದು. ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ಅನುದಾನವನ್ನು ತರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ಇದಾದ ನಂತರ 1 ತಿಂಗಳು ಬಜೆಟ್ ಇರ್ತದೆ. ಮತ್ತು 15 ದಿವಸ ಹೊರ ದೇಶಕ್ಕೆ ಹೋಗೋದ್ರಿಂದ ಅದು 40-45 ದಿವಸ ಗ್ಯಾಪ್ ಆಗಿಬಿಡ್ತದೆ. ಈ ನಿಟ್ಟಿನಲ್ಲಿ ಸರ್ವೇ ಸಾಮಾನ್ಯ ಫಾರಿನ್ ಟ್ರಿಪ್ ಎಲ್ಲರೂ ಕೂಡ ಹೋಗ್ತಕ್ಕಂಥದ್ದು. ವರ್ಷಕ್ಕೆ 1 ಸತಿ 2 ಸತಿ ಎಲ್ಲ ಶಾಸಕರುಗಳು ಕಾಮನ್ ಫ್ಯಾಮಿಲಿ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ರೀತಿ ಹೋಗ್ತಕ್ಕಂಥದ್ದು. ಈಗ ಹಿರಿಯರು ಎಲ್ಲರೂ ಕೂಡ ಹೋಗಿದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಆಹ್ವಾನ ಇತ್ತು. ಕೆಲವು ಶಾಸಕರುಗಳು ಕೂಡ ಹೋಗಿರ್ತಕ್ಕಂಥ ನಾವು ಗಮನಿಸಿದ್ವಿ. ಸರ್, ಈಗ ರಾಜ್ಯದಲ್ಲಿ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಇಲ್ಲಿ ಮಾಧವಪ್ಪನವರು ದಲಿತರಿಗೂ ಸಿಎಂ ಆಗಲಿ ಅಂತ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ ಈಗ ಆಲ್ರೆಡಿ ತಮಗೆ ಪದೇ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋಷ್ಟು ನಾನೇನು ದೊಡ್ಡವನಲ್ಲ. ಆಲ್ರೆಡಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವಿಬ್ಬರೇ ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಇಬ್ರು ಕೂಡ ಹೇಳೋದ್ರಿಂದ ಮಧ್ಯದಲ್ಲಿ ನಾವು ಮಾತಾಡೋದು ತಪ್ಪಾಗ್ತದೆ. ಈಗ ತನ್ವೀರ್ ಸೇಠ್ ಅವರು ಯತೀಂದ್ರ ಸಿದ್ದರಾಮಯ್ಯ ಮೇಲೆ ಅಸಮಾಧಾನ ನಾನು ಕ್ಷೇತ್ರದವರೆಗೂ ಹಸ್ತಕ್ಷೇಪ, ನಿಮ್ಮ ಕ್ಷೇತ್ರದ ಇಲ್ಲ, ಆ ಥರ 100% ಎಲ್ಲೂ ಕೂಡ ಇಲ್ಲ. ನಮ್ಮ ತನ್ವೀರ್ ಅಣ್ಣ ಅವರು ಬಹಳ ಸೀನಿಯರ್ ಮೋಸ್ಟ್ ಶಾಸಕರು ಮತ್ತೆ ಮಾಜಿ ಸಚಿವರು. ನನಗೂ ಕೂಡ ಅಣ್ಣನ ಸಮಾನರಾಗಿರ್ತಕ್ಕಂಥವ್ರು. ತಂದೆಯವ್ರ ಜೊತೆ ಬಹಳ ಸುದೀರ್ಘವಾಗಿ ಜನಸೇವೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಅಜಿಸೆಟ್ ಫ್ಯಾಮಿಲಿ ಅಂದರೆ ಇಡೀ ಮೈಸೂರು ಭಾಗದಲ್ಲಿ ಒಂಥರ ಬಹಳ ಪವರ್ಫುಲ್ ಇರ್ತಕ್ಕಂಥದ್ದು. ಆ ರೀತಿ ಎಲ್ಲೂ ಕೂಡ ನಾನು ಮತ್ತೆ ಯತೀಂದ್ರ ಸರ್ ಬಹಳ ಆತ್ಮೀಯತೆಯಿಂದ ಒಂದು ಸ್ನೇಹಿತರಾಗಿ ನಾವು ಇರ್ತಕ್ಕಂಥದ್ದು. ಆ ರೀತಿ ಎಲ್ಲೂ ಕೂಡ ಹಸ್ತಕ್ಷೇಪ ಯಾವುದೇ ಕ್ಷೇತ್ರದಲ್ಲಿ ಯತೀಂದ್ರ ಅವರು ಎಲ್ಲೂ ಕೂಡ ಮಾಡಿಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ನನ್ನ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು ಇರ್ಬೋದು, ಯಾವ ಶಾಸಕರುಗಳು ಲೆಟರ್ಗಳು ಕೊಡ್ತಾರೆ, ನಮಗೆ ಇಂಥ ತಹಸೀಲ್ದಾರ್ ಬೇಕು, ಇಂಥ AWಗಳು ಬೇಕು ಅಂತ ಲೆಟರ್ ಕೊಟ್ಟಾಗ ಅವ್ರನ್ನೇ ಮಾಡೋದು ಹೊರತು ಇದುವರೆಗೂ ಆ ರೀತಿ ನಡೆದಿಲ್ಲ. ಯಾವುದೇ ಇಲಾಖೆಯಲ್ಲೂ ಕೂಡ ಯತೀಂದ್ರ ಅವರ ಪಾತ್ರವನ್ನು ವಹಿಸಿಲ್ಲ. ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತದ್ದು ಟ್ರಾನ್ಸ್ಫರ್ ಮಿನಿಸ್ಟರ್ ಯತೀಂದ್ರ ಆಗಿದ್ದಾರೆ ಅಂತ. ಅದು ಹೇಳಿದ್ನಲ್ಲ, ಈಗ ಆಲ್ರೆಡಿ ಅದು ಸತ್ಯಕ್ಕೆ ದೂರವಾದಂಥ ಮಾತು. ಪ್ರತಾಪ್ ಸಿಂಹಣ್ಣವರು ಯಾವ ರೀತಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಬಹಳಷ್ಟು ಬಾರಿ ನಾವು ಗಮನಿಸಿದೀವಿ, ಬರೀ ಹಿಂದುಳಿದ ವರ್ಗದ ನಾಯಕರ ಬಗ್ಗೆ ಅವ್ರು ಮಾತಾಡ್ತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಅವ್ರದ್ದಿರ್ಬೋದು, ಸಂತೋಷ್ ಲಾಡ್ ಅವ್ರದ್ದಿರ್ಬೋದು, ಈ ತರ ಯಾರ್ಯಾರು ಹಿಂದುಳಿದ ವರ್ಗದ ನಾಯಕರುಗಳಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಖಂಡಿತವಾಗ್ಲೂ 100% ಹೌದು. ಯಾಕಂದ್ರೆ ಇವತ್ತು ಯತೀಂದ್ರ ಅವರು ಒಂದು ಹಿಂದುಳಿದ ವರ್ಗದ ನಾಯಕರಾಗಿ ಒಬ್ಬರು ಮುಖ್ಯಮಂತ್ರಿಗಳ ಮಗನಾಗಿ ಬೆಳೀತಕ್ಕಂಥದ್ದು. ಈ ಮೈಸೂರು ಭಾಗದಲ್ಲಿ ಅನೇಕ ಜ್ವಲಂತ ಸಮಸ್ಯೆ ಬಗ್ಗೆ ಅವರು ಗಮನ ಹರಿಸ್ತಿದ್ದ ಸಂದರ್ಭದಲ್ಲಿ ಈ ರೀತಿ ಅವರು ಮಾತಾಡ್ತಿರ್ತಕ್ಕಂಥದ್ದು ಬಹಳ ತಪ್ಪು. ಯಾರು ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡಬೇಕು. ಏನೇ ಮಾತಾಡಬೇಕು ಅಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಆಗಿದೆ, ಇಲ್ಲ ಯತೀಂದ್ರ ಅವರು ಈ ತರ ಲೆಟರ್ ಕೊಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ಅವ್ರು ಮಾತಾಡ್ತಾರೆ ನನಗಂತೂ ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.